ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. 6:30 ಆಗಿದೆ ಟೈಮ್. ಈಗ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ತೋಟಕ್ಕೆ ಬಂದಿದ್ದೀನಿ. ನಮ್ಮ ಯಜಮಾನರು ಏನೋ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಹೋ, ವೆರಿ ಗುಡ್ ಮಾರ್ನಿಂಗ್. ನೀವೇನಿಲ್ಲಿ? ಯೂಟ್ಯೂಬಾ? ಹ್ಞೂ, ಫಸ್ಟ್ ವಿಡಿಯೋ. ಫಸ್ಟ್ ವ್ಲಾಗ್. ಸಾರಿ. ನೀವೇನಿಲ್ಲಿ ಅಂದರೆ ಏನಾದರೂ ಹೇಳ್ಬೇಕು ತಾನೇ? ಮುಸ್ಲಿಂ ಜೋಳದ ಕಡ್ಡಿ ಕುಯ್ತಾ ಇದ್ದೀನಿ. ಹಾಂ, ಹಸು ಕುರಿ ಮೇಕೆಗೆ. ಹ್ಞೂ. ನಮ್ಮ ಥರ ನಾವು ಊಟ ಮಾಡಬೇಕಲ್ಲ. ಇದು ಹಿಂಗೆ ಬಿಟ್ಟರೆ ಕಾನ್ ಆಗುತ್ತಾ? ಹಿಂಗೆ ಬಿಟ್ಟರೆ ಲಾರಿ ಕಾನ್ ಬಂದಿದೆ ನೋಡಿ ಇಲ್ಲಿ. ಎಲ್ಲಿ ಕಾನ್ ಎಲ್ಲಿದೆ? ಹಾಂ, ತಿನ್ಬೋದಲ್ವಾ ಅದನ್ನ? ಹಸುಗೂ ಕೊಟ್ಟರೆ ತಿನ್ನುತ್ತೆ ಅಲ್ವಾ? ಹೌದು, ಹಿಂಗೆ ಮುರಿದಾಕ್ಬಿಟ್ಟು. ಹಾಂ, ಇದೇ ಕಾರ್ನು, ಬೇಬಿ ಕಾರ್ನ್ ಅಂತ ಅಂತಿರಲ್ಲ. ನೋಡ್ರಪ್ಪ, ಅದೇ ಬೇಬಿ ಕಾರ್ನ್. ಇದೇ ಬೇಬಿ ಕಾರ್ನು. ಬಿಡಿಸಿದ್ರೆ ಬಿಡಿಸಿ ತೋರಿಸ್ತೀನಿ ಆಮೇಲೆ. ಇದೇ ಕಾರ್ನ್. ಚಿಕ್ಕದಲ್ಲಿ ಕಿತ್ತರೆ ಬೇಬಿ ಕಾರ್ನು, ದೊಡ್ಡದಾಗಿ ಬಿಟ್ರೆ ಡ್ಯಾಡಿ ಕಾರ್ನು. ಡ್ಯಾಡಿ ಕಾರ್ನು, ಮಮ್ಮಿ ಕಾರ್ನು. ಇದನ್ನೇ ಹಾಂ, ಆ ಕಾರ್ನ್ ಬಂದ್ಮೇಲೆ ಹಸು ಕುರಿ ಮೇಕೆಗೆಲ್ಲ ಪುಡಿ ಮಾಡಿ ಹಾಕ್ತೀವಿ ಮಿಷಿನಲ್ಲಿ. ಸೊ ಒಳ್ಳೆ ಪ್ರೋಟೀನ್ ಅದಕ್ಕೆ. ಈಗ ಈ ಥರ ಹಿಂಗೆ ಬಗ್ಗಿ ಕಟ್ ಮಾಡೋಕ್ಕಿಂತ ಇದಕ್ಕೆ ಯಾವುದು ಮಿಷಿನ್ ಇಲ್ವಾ? ಮಿಷಿನ್ ಇದೆ, ಬಟ್ ಇಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ನೀಟಾಗಿ ಮಾಡೋಕ್ಕಾಗಲ್ವಾ? ಈಗ ಇಲ್ಲಿ ಜೊತೆಗೆ ಪಾರ್ಥೇನಿಯಂ ಎಲ್ಲ ಇದೆಯಲ್ಲ, ಅದೇ ಸಮಸ್ಯೆ. ಮಿಷಿನ್ ಆದ್ರೆ ಈಗ ಪಾರ್ಥೇನಿಯಂ ತಿನ್ನಲ್ಲ, ಕಹಿ ಬಂದ್ಬಿಡುತ್ತೆ ಅವಕ್ಕೆ. ನಾವು ಪುಡಿ ಮಾಡಿದಾಗ ಮಿಕ್ಸ್ ಆಗುತ್ತಲ್ಲ, ಹಂಗೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಕೈಲೇ ಹಾಕೊಂತೀವಿ. ಈ ತರ ಕಡ್ಡಿ ಮಾತ್ರ ಕುಯ್ಕೋತೀವಿ. ಈ ತರ ಹಿಂಗ್ ಮಾಡಿ ಮಾಡಿ ಹಿಂಗ್ ಗುಡ್ಡ ಮಾಡೋದು. ಹೌದು, ಬರ್ತಾ ಇದೀನಿ. ಹಿಂಗೆ ಮಾಡ್ಕೊಳ್ಳೋದು. ಆಮೇಲೆ ಅಷ್ಟೇ. ನೆಕ್ಸ್ಟ್ ಇದನ್ನ ಪುಡಿ ಮಾಡ್ತೀರಾ ಅಲ್ವಾ? ತಗೊಂಡು ಹೋಗ್ಬಿಟ್ಟು ಮಿಷಿನ್ ಕೊಟ್ರೆ, ಚಾಪ್ ಕಟ್ರಲ್ಲಿ ಕೊಟ್ರೆ ಪುಡಿ ಆಗುತ್ತೆ. ಈಗ ಪುಡಿ ಮಾಡ್ಕೊಡೋದಕ್ಕೂ ಹಂಗೆ ಡೈರೆಕ್ಟ್ ಆಗಿ ಕೊಡೋದಕ್ಕೂ ಏನು ವ್ಯತ್ಯಾಸ? ಏನು ಯೂಸಸ್ಸು ಹಸು ಕುರಿಗುವೆ ಆ್ಯಂಡ್ ನಿಮ್ಗುವೆ? ಇಷ್ಟೇ ಲಾಜಿಕ್. ಏನಂದ್ರೆ ನೋಡಿ ಇಲ್ಲಿ, ಇದು ಕಡ್ಡಿ, ಇದು ದಪ್ಪ ಇರುತ್ತೆ ಇಲ್ಲಿ ಗೆಡ್ಡೆಯಲ್ಲಿ. ಓಕೆನಾ? ಇಲ್ಲಿ ಇದು ಸೋಗು ಅಂತ ಕರಿತೀವಿ. ಇದನ್ನ ಬೇಗ ತಿನ್ಕೊಳ್ಳುತ್ತೆ ಹಸು ಕುರಿ ಮೇಕೆ ಏನಾದ್ರೂ. ಇದನ್ನ ಬಿಟ್ಬಿಡುತ್ತೆ, ಗಟ್ಟಿ ಇರುತ್ತಲ್ಲ ಅಗಿಯಕ್ಕೆ. ಹೋಗಿ ನೀವು ವೇಸ್ಟ್ ಆಗುತ್ತೆ. ಸಿಂಪಲ್ ಅದಕ್ಕೆ ಜಿಲ್ಪಸಂದ್ ಬರಲ್ವಾ? ಮೇಲಿನ ತಿನ್ಕೊಬಿಟ್ಟು ಕೆಳಗಡೆ ಹಂಗೆ ಬಿಡಲ್ವಾ? ಅಷ್ಟೇ ಲಾಜಿಕ್. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಒಟ್ಟಿಗೆ ಪುಡಿ ಮಾಡಿ ಹಾಕ್ಬಿಡ್ತೀವಿ. ತಗೊಂಡು ಮಿಷಿನ್ ಕೊಟ್ಟಾಗ ಈ ಸೋಗು, ಕಡ್ಡಿ, ಆಮೇಲೆ ಚಿಕ್ಕ ಚಿಕ್ಕ ಬೇಬಿ ಕಾರ್ನ್ಗಳು ಅದೆಲ್ಲ ಒಟ್ಟಿಗೆ ಪುಡಿ ಆದಾಗ ಒಟ್ಟಿಗೆ ತಿನ್ಕೊಳ್ಳುತ್ತೆ. ವೇಸ್ಟ್ ಆಗಲ್ಲ, ಮೇನ್ ಥಿಂಗ್ ವೇಸ್ಟ್ ಆಗಲ್ಲ. ಅಂಡ್ ಇದು ಮುಸ್ಕಿನ್ ಜೋಳದ ಕಡ್ಡಿ. ಇದು ಬೇರೆ ಫಾರ್ಮುಲ್ ಅಂತ ಕರಿತೀವಿ ನಾವು. ಅಲ್ಲಿಂದ ತಿರುಗಿಸಲ್ಲ, ಅಲ್ಲಿದೆ ನೋಡು. ಅದು ಇದು ಅಲ್ವಾ? ಅದು ಇದಕ್ಕಿಂತ ಕಡ್ಡಿ ದಪ್ಪ ಬರುತ್ತೆ. ಅದು ನಾವು ಪುಡಿ ಮಾಡಿಲ್ಲ ಅಂತಂದ್ರೆ ಕಂಪ್ಲೀಟ್ ವೇಸ್ಟ್ ಆಗುತ್ತೆ ಅದು. ಈಗ ಇದನ್ನ ನಾವು ಚಲ್ಲಿದಿರಲ್ಲ, ಅದು ಗ್ರೋ ಆಗಕ್ಕೆ ಎಷ್ಟು ಟೈಮ್ ಬೇಕು? ನಿಮಗೆ 3 to 3.5 months ಅಲ್ಲೆಲ್ಲ ಪ್ರಾಪರ್. ನೀನು ಬೇಬಿ ಕಾರ್ನ್ ಅಂತಂದ್ರೆ ಕಾರ್ನ್ ಮುಸ್ಕಿನ್ ಜೋಳ ಪರ್ಪಸ್ಗೋಸ್ಕರ ಇಟ್ಕೋತೀನಿ ಅಂತಂದ್ರೆ 3.5 months ಅಂದ್ರೆ ನಾರ್ಮಲ್ ನಾವು ಮುಸ್ಕಿನ್ ಜೋಳ ತಿಂತೀವಲ್ಲ ಆ ತರ. ನೋಡಲ್ಲಿ ಅಲ್ಲಿದೆ, ಅಲ್ಲೊಬ್ರು ಹಾಕಿದ್ದಾರೆ. ಅಲ್ಲಿ ಹಾಕಿದಾರಾ? ಸ್ವಲ್ಪ ಕಾಣಿಸಲ್ಲ ಅಷ್ಟು ದೂರ. ಅವ್ರು ಏನ್ ಮಾಡಿದಾರೆ, ಮುಸ್ಕಿನ್ ಜೋಳ ಪರ್ಪಸ್ಗೋಸ್ಕರ ಮಾಡ್ಕೊಂಡಿರೋದು. ಅದನ್ನ ಅಂದ್ರೆ ಸೇಲ್ ಮಾಡಕ್ಕೆ ಸೇಲ್ ಮಾಡ್ತಾರೆ ಸ್ವಲ್ಪ ಬಲ್ತ್ ಮೇಲೆ. ಈಗ ಕಾರ್ನ್ ಏನ್ ತಿಂತೀರೋ, ಈಗ ಹೊರಗಡೆ ತಿಂತೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ತಿಂದಿಲ್ಲ ಆ ತರ ಕಾರ್ನ್ ಎಲ್ಲ ಈಗಲೇ ಅದ್ರ ಮಾರ್ಬಿಡ್ತಾರೆ. ಇಲ್ಲ ಏನಾಗುತ್ತೆ ಅಂದ್ರೆ, ಈಗ 3 months ಬೇಕಾಯ್ತು ಗ್ರೋ ಆಗಕ್ಕೆ. 3 to 3.5 months. ಈಗ ನಾನು ಇದು ಚೆಲ್ಲಿ ಒಂದು 1.5 month, ನಿಯರ್ಲಿ 2 months ಆಯ್ತು. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಇದು ಒಟ್ಟಿಗೆ ಚೆಲ್ಬಿಟ್ಟಿದ್ದೀನಿ ನೋಡು. ಪ್ರಾಪರ್ ವ್ಯವಸಾಯ ಮಾಡಿಲ್ಲ ಇದಕ್ಕೆ ನಾವು. ಅದಕ್ಕಾದ್ರೆ ವ್ಯವಸಾಯ ಮಾಡ್ತಾರೆ, ಸಾಲ್ ಹೊಡೆದು ಅಲ್ಲಿ ಬಿತ್ತನೆ ಮಾಡ್ತಾರೆ. ಅದು ಸಪ್ರೇಟ್ ಗೊಬ್ಬರ ನೀರು ಚೆನ್ನಾಗಿ ಕೊಡ್ತಾರೆ. ನಮ್ದು ಸ್ಪ್ರಿಂಕ್ಲರ್ ನೀರು ಇಲ್ಲಿ, ಅಲ್ಲಿ ಡ್ರಿಪ್ ಇರಿಗೇಷನ್ ಕೊಡ್ತಾರೆ. ಅದಾದ್ಮೇಲೆ ಅದಕ್ಕೆ ಗೊಬ್ಬರ ಚೆನ್ನಾಗಿ ಕೊಡ್ತಾರೆ. ಸ್ವಲ್ಪ ಒಂದು ಅಂದ್ರೆ ಏನಾಗುತ್ತೆ, ಚೆಲ್ಲದಾಗ ಹೆಂಗ್ ಬೇಕಂಗೆ ಮುಟ್ಕೊಳ್ಳುತ್ತೆ. ಅದು ಒಂದು ಗೇಣು ಅರ್ಧ ಅಡಿ ಇಲ್ಲ 1 ಅಡಿ ಒಂದು ಗಿಡ ನೆಡುತ್ತಾರೆ. ಅಂದ್ರೆ ಒಂದೊಂದಾಗ ಬಿಸಾಕೊಂಡು ಹೋದಾಗ ಅದು ಸ್ವಲ್ಪ ಗ್ಯಾಪ್ ಸಿಗುತ್ತೆ, ತಕ್ಕಂತ ಊಟ ಸಿಗುತ್ತೆ ಗಿಡಕ್ಕೂ. ಈಗ ಇದು ಸುಮ್ಮನೆ ರ್ಯಾಂಡಮ್ ಆಗಿ ಚೆಲ್ಲಿರೋದು ನಾವು ಮೇವ್ ಪರ್ಪಸ್ಗೋಸ್ಕರ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಇದು ಬೇಜಾನ್ ನ್ಯೂಸ್ಗಳಿದೆ. ಈಗ ಇದು ಫಸ್ಟ್ ಬಿತ್ತಾರೆ,
ಬಿತ್ತಾದ್ಮೇಲೆ ಚೆನ್ನಾಗಿ ಒಳ್ಳೆ ನೀರು ಕೊಟ್ಕೊಂಡು ತೂಕ ಬರ್ತಿದೆ ಅಂತಂದ್ರೆ ಸೈಲೇಜ್ ಅಂತ ಕರೀತಾರೆ. ಸೈಲೇಜ್ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮ್ಗೆ. ಅಂದ್ರೆ ಕಾಂದು ಪೌಡರ್ ತರ ಮಾಡ್ತಾರಲ್ಲ ಅದಲ್ವಾ? ಅದು ಇಲ್ಲ ಅಂತಂದ್ರೆ 200-300 ಹಸುಗಳು ಕಟ್ಕೊಂಡು ಡೈರಿ ಫಾರ್ಮ್ಗಳಿದ್ದಾರೆ, ಅವ್ರುಗಳು ಬಂದು ತಗೊಂಡೋಗ್ತಾರೆ. 1 ಟನ್ಗೆ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು. ಓ, ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಬಂದು ಅಂದ್ರೆ ಏನೋ ಒಂದು ಕಾರ್ನ್ ಒಂದು ಸ್ವಲ್ಪ ಬೇಬಿ ಕಾರ್ನ್ ಸ್ವಲ್ಪ ದಪ್ಪ ಇದ್ದು ಒಳ್ಳೆ ಟೈಮಲ್ಲಿ ತಗೊಂಡೋಗ್ತಾರೆ. ಅದಾಗ್ಲಿಲ್ಲ, ರೇಟು ಬರಲಿಲ್ಲ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಹೈಬ್ರಿಡ್ ಮುಸ್ಕಿನ ಜೋಳ ಹಾಕೊಂತಾರೆ. ಅಂದ್ರೆ ಕಾರ್ನ್ ತಿನ್ನಕ್ಕೋಸ್ಕರ ಅದು ಮುರ್ಕೊಂಡ್ಬಿಟ್ಟು ಬರೀ ಕಡ್ಡಿ ಮಾತ್ರ ಮಾರ್ತಾರೆ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಸುಗಳಿಗೆ ಬೇಕಲ್ಲ ಅದು ಬಿತ್ಕೊಂಡು. ಅಂದ್ರೆ ಇದನ್ನ ಬೇಕು ಅಂದ್ರೆ ಎಕನಾಮಿಕ್ ಪರ್ಪಸ್ ಆಗೋ ನಾವು ಯೂಸ್ ಮಾಡ್ಬೋದು. ಎಕನಾಮಿಕ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದು. ಇತ್ತೀಚೆಗೆ ಈ ತರ ಎಲ್ಲ ಮಾಡ್ಕೊಂಡಿದ್ದು, ಸೈಲೇಜ್ ಎಲ್ಲ ಬಂದ್ಮೇಲೆ, ಡೈರಿ ಫಾರ್ಮ್ಗಳೆಲ್ಲ ಬಂದ್ಮೇಲೆ ಈ ತರ ಮಾಡ್ಕೋತಾ ಇದೀವಿ. ಅಂದ್ರೆ ಈಗ ನಾವು ನಮ್ ಬೆಳೆಯಕ್ ಜಾಗ ಇಲ್ಲ ಆದ್ರೂ ಹಸು ಕುರಿ ಎಲ್ಲ ಸಾಕ್ಬೇಕು ಅಂತಂದ್ರೆ ಬೇರೆಯವ್ರ ಹತ್ರ ಬೈ ಮಾಡ್ಬೋದು. ಬೈ ಮಾಡಿ ಸೈಲೇಜ್ ಬೈಲಿ. ಇನ್ನೊಂದೇನು ಲಾಜಿಕ್ ನಮ್ದು, ಇದು 4 ಸಾಲು ಫಾರ್ಮುಲ್ ಹಾಕಿದೀನಿ ನೋಡು. ಇದು ಫಾರ್ಮುಲ್ ಇದು. ಸೊ ಕಡ್ಡಿ ಬಿತ್ತಿದ ತಕ್ಷಣ ಫಾರ್ಮುಲ್ ಹಾಕ್ಬಿಟ್ಟು ಮಾಮೂಲಿ ಸ್ಪ್ರಿಂಕ್ಲರ್ ನೀರು ಕೊಡ್ತಾ ಬಂದ್ವಿ. ಅದ್ರ ಜೊತೆ ಇದು ಬಂದಿದೆ. ಅದೇಂಗ ಈಗ ಒಂದ್ಸರಿ ಕೂಯ್ದ್ಮೇಲೆ ಮತ್ತೆ ನಾವು ಬಿತ್ತಿದ್ರೆ ಮಾತ್ರ ಬರುತ್ತೆ. ತೋರಿಸ್ಬೇಡಿ ಕಣ್ರಿ, ಭಯ ಆಗುತ್ತೆ. ಏನಿಲ್ಲ, ಸರಿ. ಒಂದ್ಸರಿ ಕೂಯ್ದ್ಮೇಲೆ ಮತ್ತೆ ಬಿತ್ತಿದ್ರೆ ಮಾತ್ರ ಬರೋದು. ಇದಂಗಲ್ಲ, ಕೂಯ್ದ್ಮೇಲೆ ಮತ್ತೆ ಒಂದು ವಿತಿನ್ 45 days ಬಂದ್ಬಿಡುತ್ತೆ. ಇದು ಆ ಪರ್ಪಸ್ಗೋಸ್ಕರ. ನಿಂತ್ಕೊಳ್ಳಿ, ನಿಮ್ದು ಔಟ್ಫಿಟ್ ತಂದು ವಿಡಿಯೋ ಮಾಡ್ಕೊತೀನಿ ನಾನು. ನೋಡ್ತಾ ಇದೆಯಲ್ಲ ನೋಡಿಲ್ಲಿ, ಏನದು ಕಾಲ್ಗೆ ಹಾಕಿರೋದು ಶೂ ನೋಡಿಲ್ಲಿ, ಡ್ರಿಪ್ ಇದೆ ನೋಡಿಲ್ಲಿ. ಡ್ರಿಪ್ ಇರಿಗೇಷನ್ ನೀರು ಬರುತ್ತೆ ಇದಕ್ಕೆ. ಡ್ರಿಪ್ ಇರಿಗೇಷನ್ ನೀರು ಬರುತ್ತೆ ಇದಕ್ಕೆ. ನೀವೇ ಮಾಡ್ಕೊಂಡಿರೋದಲ್ವಾ? ನಾನೇ ಮಾಡ್ಕೊಂಡಿರೋದು, ನಾನು ನಮ್ಮಪ್ಪ ಮಾಡ್ಕೊಂಡಿರೋದು. ಇರಿ, ಔಟ್ಫಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ. ನಿಮ್ಮ ಔಟ್ಫಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ. ಹಂಗೆ ನೀವು ಕಾಲ್ಗೆ ಹಾಕಿರೋ ಶೂ ಇಂದ ಏನ್ ಯೂಸು ಅದೆಲ್ಲ ಹೇಳಿ. ಪ್ಯಾರಾಗನ್ ಶೂ. ಪ್ಯಾರಾಗನ್ ಅದು 500 ರೂಪಾಯಿ. ಬೇರೆ ಕಡೆ ಎಲ್ಲ ಹೋದ್ರೆ ಲೋಕಲ್ ಎಲ್ಲ 1000 ರೂಪಾಯಿ ಮಾಡ್ತಾರೆ. ಬಟ್ ಪ್ಯಾರಾಗನ್ ನಾನು ತಗೊಂಡ ಹತ್ರ 3 ವರ್ಷ ಆಯ್ತು, ಇನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೂ ಕಂಪ್ನಿ ಇರುತ್ತಾ? ಕಂಪ್ಲೀಟ್ ಪ್ರಾಡಕ್ಟ್ಸ್ ಗಳಿವೆಲ್ಲ. ಓಕೆ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ, ಈಗ ಹಾವುಗಳಿರುತ್ತೆ, ಅದಕ್ಕೆ ಮೇನ್ ಶೂ ಹಾಕೊಳ್ಳೋದೇ ಹಾವು. ಅದಾದ್ಮೇಲೆ ಸಣ್ಣ ಪುಟ್ಟ ಕಡ್ಡಿಗಳಿರುತ್ತೆ, ಮುಳ್ಳುಗಿರಿಗಳಿರುತ್ತೆ, ಅದೆಲ್ಲ ಏನು ತರಿಸಬಾರದು ಅಂತ ಹಾಕೊಳ್ಳೋದು. ಏನ್ ವಾಟ್ ಇಸ್ ಇಟ್ ಕಾಲ್ಡ್? ಅದನ್ನ ಏನಂತ? ಗಂಬೂಟ್. ಕೈಗೆ ಹಾಕಿರೋ ಗ್ಲೌಸ್. ಇದು ಗ್ಲೌಸ್ ಏನಂದ್ರೆ, ನಾನು ಮೊದಲು ಕೂಯ್ತಿರ್ತೀವಲ್ವಾ, ಕೂಯ್ತಿರೋ ಅದು ಪರ್ಪಸ್ ಇರುತ್ತೆ. ಒಂದು ಹಾವಿಗೆ ಒಳಗಡೆ ಇದ್ರೆ ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಈಗ ನಾಗರ ಹಾವು, ಕೇರೆ ಹಾವು ಎಲ್ಲ ಇದೆ, ತುಂಬಾ ಆಕ್ಟಿವ್. ಅದ್ ನಾವು ಸೌಂಡ್ ಮಾಡಿದ ತಕ್ಷಣ ಇದ್ರೂ ಹೊರಟ್ಬಿಡುತ್ತೆ. ಈ ಮಂಡಲದಾವ್ ಇದೆಯಲ್ಲ, ತುಂಬಾ ಲೇಜಿ ನಿಂತರ ಅದು. ನಾವು ಹೋಗಿ ಮುಟ್ಟ ತನಕ ಅಲ್ಲಾಡಲ್ಲ ಕೆಲವೊಂದ್ಸಲ ಮಲ್ಕೊಂಡ್ಬಿಟ್ಟು. ನಾನ್ ಲೇಜಿ ಅಲ್ಲ. ಹಂಗೆ ಆಗೇನಾಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಒಳಗಡೆ ನೋಡಿ ಇಷ್ಟು ಸತ್ತೆ ಇದೆ, ಗೊತ್ತಾಗಲ್ಲ. ಆಗ ನಾವು ಕೈ ಎಲ್ಲೂ ಇಲ್ಲಿ ತನಕ ಪ್ರೊಟೆಕ್ಷನ್ ಇದೆ. ಇದು ಲೆದರ್ ಗ್ಲೌಸ್, ಇದು ತುಂಬಾ ಗಟ್ಟಿ ಇದೆ. ಅದಾದ್ಮೇಲೆ ಕುಡ್ಲಲ್ಲಿ ಕೂಯ್ತಿರ್ತೀವಲ್ಲ, ನಾವು ಸ್ಪೀಡಾಗಿ ಕೂಯ್ತಾ ಇರ್ತೀವಿ. ಕೂಯ್ತಾರ ಮಿಸ್ ಆಗಿ ಬೆರಳಿಗೆ ಏನಾದ್ರು ಬಂದ್ರೆ ಸುಮಾರು ಸರಿ ಕೂಯ್ಕೊಂಡಿದ್ದೀನಿ ನಾನು. ಅದಾದ್ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಇವಾಗ ಇತ್ತೀಚೆಗೆ ಗ್ಲೌಸ್ ಹಾಕೋದು. ಗ್ಲೌಸ್ ಹಾಕೋದ್ರೆ ಸಮಸ್ಯೆ ನೋಡಿ, ಇಷ್ಟು ಹಾರ್ಡ್ ಇದೆ ಲೆದರ್. ಈಗ ಎಲ್ಲಿ ಸಿಗುತ್ತೆ ಈ ಪ್ರಾಡಕ್ಟ್ಸ್ ಬೈ ಮಾಡಬೇಕು ಅಂದ್ರೆ? ನಮಗೆ ಮೈಸೂರು ಅವ್ರಿಗೆ ರಮಾವಿಲಾಸ್ ರೋಡ್. ರಮಾವಿಲಾಸ್ ರೋಡ್ ಮುಂದೆ ಬನ್ನಿ, ಏನ್ ಕೇಳಿಸುತ್ತೆ? ಕೇಳಿಸ್ತಾ ಇದೆ. ಮುಂದೆ ಬಾ, ಇನ್ನು ಮುಂದೆ ಬಾ. ನಾನು ಮುಂದೆ ಬಂದಲ್ಲ, ಯಾವ ಇವೆಲ್ಲ ಕೇಳಿದೇನು? ಫುಲ್ಲು ಕವರ್ ಆಗ್ಲಿ ಅಂತ ನಾನು ಹಿಂದೆ ಇದ್ದಿದ್ದು. ಒಬ್ಬ ಕವರ್ ಮಾಡಿ ಸಾಕಿ. ರಮಾವಿಲಾಸ್ ರೋಡ್ ಅಲ್ಲಿ ಸಿಗುತ್ತಾ? ಸಿಗುತ್ತೆ. ಅದೇ ನಮ್ಗೆ ಮೈಸೂರು ಅವ್ರಿಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಏನೇ ಬೇಕು ಅಂದ್ರೂ ರಮಾವಿಲಾಸ್ ರೋಡ್. ಸ್ವಲ್ಪ ಅಡ್ರೆಸ್ ಹೇಳಿ. ಮೈಸೂರು ಮರಿಮಲ್ಲಪ್ಪ ಮುಂದೆ ರೋಡು, ಅದೇ ರೋಡ್. ಇರ್ಲಿ, ಹೊಸಬ್ರೆಲ್ಲ ಇರ್ತಾರೆ ಅಲ್ವಾ, ನನ್ನಂತವ್ರು. ಬೂಟ್ಸು ಅಲ್ಲೇ ಸಿಗುತ್ತಾ? ರಮಾವಿಲಾಸ್ ರೋಡ್ ಸಜೆಷನ್. ರಮಾವಿಲಾಸ್ ರೋಡ್ ಬೂಟ್ಸ್ ಒಂದ್ಸಲ ತಗೊಂಡೆ, ಎಷ್ಟು 800 ರೂಪಾಯಿ ಕೊಟ್ಟು. ಬಾಳ್ಕೆನೆ ಬರಲಿಲ್ಲ, ಚೆನ್ನಾಗಿರ್ಲಿಲ್ಲ ಅದು. ಪ್ಯಾರಾಗನ್ ತಗೊಂಡೆ. ಪ್ಯಾರಾಗನ್ ಎಲ್ಲಿ ತಗೊಂಡಿದ್ದು? ಆನ್ಲೈನ್ ಅಲ್ಲ, ಬೇರೆ ಕಡೆ ಎಲ್ಲೆಲ್ಲ ಹೋಗೋದಿ ಎಲ್ಲೋ ತಗೊಂಡಿದ್ದು. ಬಟ್ ಚೆನ್ನಾಗಿ ಬಾಳ್ಕೆ ಬರ್ತದೆ. ನಂದನ ಅಪ್ಪ 2 ಜೊತೆ ತಗೊಂಡು, ನಂಗೊಂದು ಜೊತೆ, ಅಪ್ಪಂಗೊಂದು ಜೊತೆ, ಇಬ್ರು ಚೆನ್ನಾಗಿದೆ. ಇನ್ನು ವೆರಿ ಗುಡ್, ಚೆನ್ನಾಗಿದೆ. ಇನ್ನೇನು ಹೇಳ್ತೀರಾ? ನಿಮ್ಗೆ ಡೌಟ್ ಇದೆ ಕೇಳಿ, ಇಷ್ಟೇ. ಇದು ಇನ್ನೇನಿದೆ ಅಷ್ಟೇನಾ? ನನಗೆ ಗೊತ್ತಿರಲಿಲ್ಲ. ಇಲ್ಲ, ಇನ್ನೊಂದೇನಂದ್ರೆ, ಮನೆ ತಂದ್ಮೇಲೆ ಕಿತ್ಕೊಡ್ತೀನಿ. ಬೇಬಿ ಕಾರ್ನ್ ಮಂಚೂರಿಯನ್ನು ಪೆಪ್ಪರ್ ಡ್ರೈನ ಮಾಡ್ಬಿಡು, ಆಯಿತು, ತಿಂದ್ಬಿಡೋಣ. ಓಕೆ. ಇದನ್ನ ಬಿಡಿಸಿದ್ರೆ ಈಗ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಆ ಥರ ಏನಾದರೂ ಮಾಡ್ಬೋದು. ಮತ್ತು ಕರಿನೂ ಮಾಡ್ಬೋದು ಇದರಲ್ಲಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾನು ಏನು ಮಾಡಿಕೊಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ? ಪೆಪ್ಪರ್ ಡ್ರೈ ಅಷ್ಟೇನಾ? ಅದೇ ಥರ ಮಾಡಿದ್ದು ಅಷ್ಟೇ, ಒಂದೇ ಮಾಡಿ. ತಿನ್ನೋದು ಮಾತ್ರ ಗೊತ್ತು ಅಲ್ವಾ, ಅದೇನು ಅಂತ ಗೊತ್ತಿರಲ್ಲ ಅಲ್ವಾ? ಹಾಂ, ಡೋಂಟ್ ಡಿಸ್ಟರ್ಬ್ ಅಂತೀರಾ? ಸಾಕಾ ಇಷ್ಟು?
ಅಯ್ಯೋ ಇದು ಇನ್ನು ಇದು ಹತ್ರಷ್ಟು ಬೇಕು. ಹತ್ರಷ್ಟು ಬೇಕಾ? ಸಾಕಾಗಲ್ವಾ? 12 ಕುರಿ 3 ಮೇಕೆ ಹಡಸು ಎಲ್ಲದಕ್ಕೂ ಊಟ ಬೇಕಲ್ಲ. ನಾನು ನಿನಗೆ ಬೇಬೇಕು ಅಂದ್ಕೊಟ್ಟಿದ್ದೀನಲ್ಲ. ಓಕೆ ಬಾಯ್ ಬಾಯ್ ಬಾಯ್. ಓಕೆ ಬಾಯ್.